ಅವಾಗ ತಾಯಿ ಹೇಳ್ತಾಳ ಮಗನ 9 ತಿಂಗಳ ಹೊತ್ತು ಹೆತ್ತು ಹಡದ ಬಟ್ಟಿದ್ದವನು ಬೆಟ್ಟ ಮಾಡಿ ಅಲ್ಲಿ ಹಾಲು ಹಾಕಿ ಬೆರಳಿಲೆ ಬೆನ್ನಿ ತಿನ್ನಿಸಿ ನೆತ್ತಿಗೆ ಎಣ್ಣೆ ಉಣಿಸಿ ಹೌದು ನಿನ್ನ ಬಟ್ಟಿದ್ದವನು ಬೆಟ್ಟ ಮಾಡಿ ಬೆಳೆಸಿನ ಮಗನ ನಿನ್ನ ಗಲ್ಲಿಗೆ ಎರ್ಸೋದು ನನ್ನ ಕಣ್ಣಾರೆ ನೋಡೋಣ ಆಗುವತ್ತು ಅದಕ್ಕದಾಕತ್ತೀನಿ ಅಂದು ತಾಯಿ. ಅವಾಗ ಮಗ ಅಂದ ಏನಂತಾನ್ರಿಪ್ಪ ಅಯ್ಯವ್ವ ಇದ ಬುದ್ಧಿ ನಿನಗ ನಾ 2 ಬಾಳೆಹಣ್ಣು ಎವಸುವಾಗ 1 ಕೊಡಲಿ 2 ಕಪಾಲ ಗಂಟಿ ಕೊಟ್ಟು ಇಂಥ ಕೆಲಸ ಮಾಡಬೇಡ ಮಗನ. ಅವತ್ತ ನಿನ್ನ ಮಗ ಒಳ್ಳೆ ಆಗ್ತಿದ್ದ, ಅವತ್ತ ನಿನ್ನ ಮಗ ಶಾನೆ ಆಗ್ತಿದ್ದ, ನನಗೆ ಯಾಕೆ ಕೊಲ್ಲಿಗೆ ಸೋಲು ಬರ್ತಿತ್ತು. ಹೌದು ಕ್ರೇದ. ಮತ್ತೆ ಯಾರು ಹೇಳ್ರಿಪ್ಪ? ತಾಯಿ ಮತ್ತು ಮಗನ ವಾದದ. ಇದನ್ನ ನಮ್ಮ ಮನವ ಪೂರ್ವಕವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕ ಮಗನ ಪಾಲವನ್ನ ನಮಗ ಬಂದದ, ತಾಯಿ ಪಾಲವನ್ನ ಮುರುಘಾನೂರ ಚಂದ್ರು ಮಾಸ್ತರ್ ಹೇಳ್ದಾನ. ಹೇಳ್ದಾರಲ್ರಿಪ್ಪ. ಅದಕ್ಕ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ ಜ್ಞಾನಿ? ವಿದ್ಯೆ ಕಲಸದ ಗುರುವ, ವಿದ್ಯೆ ಕಲಸದ ಗುರುವ, ಬುದ್ಧಿ ಹೇಳದೆ ತಾಯಿ, ಬುದ್ಧಿ ಹೇಳದ ತಾಯಿ, ಬಿತ್ತಿರಲು ಬಂದ ನೋಡದ ತಂದೆ. ಇವ 3 ಬತ್ತು ವೈರಿಗಳೆಂದ ಸರ್ವಜ್ಞ. ವಿದ್ಯೆ ಕಲಿಸಲಾರದಂತ ತಾಯಿ ಗುರುವ, ಬುದ್ಧಿ ಹೇಳದಂತ ತಾಯಿ, ಮುಪ್ಪಿನ ಕಾಲಕ್ಕೆ ಬಿದ್ದಾಗ ಬಂದ ನೋಡದಂತ ತಂದೆ. ಇವು 3 ಬದ್ಧ ವೈರಿಗಳು ಅಂತ ನಾವು ಸರ್ವಜ್ಞ ಕವಿ. ಹೌದ್ರಿಪ್ಪ ಹೌದು. ನಾವೊಂದು ಮಾತನ್ನ ಭಜನಾ ಕಲಾವಂತ ಚಂದ್ರು ಮಾಸ್ತರ್ ಕೇಳಿನಿ. ಕೇಳಿದ್ರಿಪ್ಪ. ಒಳ್ಳೆಯ ತತ್ವಜ್ಞಾನಿ ಇದ್ರಿ. ಶಿಶುನಾಳ ಶರೀಫರು ಒಂದು ಪದ್ಯವನ್ನು ರಚನೆ ಮಾಡಿದ್ರು. ಎಂತ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಪೇರಿ. ಹೌದೌದು ಕೇಳಿದ್ರಿ. ಈ ಮಾತನ್ನ ಯಾಕ ಬಳಕೆಗೆ ತಂದ್ರು, ಅವ್ರಿಗೆ ಅಂತ ಅನುಭವ ಏನಾಯ್ತು, ಈ ಪದ್ಯವನ್ನ ಯಾಕೆ ರಚಿಸಿದ್ರು ಅಂತ ನಾ ಕೇಳಿ. ಕೇಳಿದ್ರಿಪ್ಪ. ಚೇರ್ಮನ್ರ ಗದ್ಲ ಮಾಡ್ಬೇಡ್ರಿ. ಈ ಮಾತನ್ನ ನಾನು ಕೇಳ, ನಿಮಗೆ ಎಲ್ಲರಿಗೂ ತಿಳಿತೈತಿ ಮಾತಿನ ಅರ್ಥ. ಎಂತ ಮೋಜಿನ ಕುದುರೆ ತಿರುಗಿದ ಮೇಲೆ ಹತ್ತಿದ ಮೇಲೆ ತಿರುಗುವುದು 11 ಪೇರೆ. ಈ ಈ ವಾಕ್ಯವನ್ನ, ಈ ಪದ್ಯವನ್ನ ಯಾಕೆ ಬರದ ಶಿಶುನಾಳ ಶರೀಫ ಅಂತ ನಾ ಕೇಳಿದಾಗ ಅವ್ರು ಹೇಳಿದ್ರು, ದೊಡ್ಡ ಸೌಕಾರನ ಮಗಳು ನದಿಗೆ ನೀರಿಗೆ ಬಂದಿದ್ಲು. ಹೌದು. ನೀರು ಕೊಡವನ್ನ ತುಂಬಿಕೊಂಡು ತಲೆ ಮ್ಯಾಗ ಇಟ್ಕೊಳ್ಳುವಾಗ ಶಿಂಬಿ ಕೆಳಗೆ ಜಾರಿ ಬಿತ್ತು. ಶಿಶುನಾಳ ಶರೀಫಗ ಕರೆದು ಈ ಶಿಂಬಿ ಸ್ವಲ್ಪ ತಲೆ ಮ್ಯಾಗಿಡ್ರಿ ಅಂತಂದಾಗ ಬಿದ್ದಿರ್ತಕ್ಕಂತ ಶಿಂಬಿಯನ್ನ ತಲೆ ಮ್ಯಾಗಿರುವಾಗ ಹೆಣ್ಣು ಮಗಳ ಮೇಲೆ ಶಿಶುನಾಳ ಶರೀಫನ ದೃಷ್ಟಿ ಹೋಯ್ತಲ್ರಿ. ಆವಾಗ ನೆರೆವರಿ ಹುಡುಗರು ದನಗಳ ಕಾಯುವಾಗ ಇನ್ನೊಬ್ರು ಹೊಲಕ್ಕೆ ಬಿಟ್ಟು ವರದಾಳಿ ಮಾಡಬೇಡ್ರಪ್ಪ ಅಂತ ನಾ ಬುದ್ಧಿ ಹೇಳ್ತಿದ್ನಿ. ಇವತ್ತ ನನ್ನ ಮನಸ್ಸು ಚಂಚಲ ಆಯ್ತಲ್ಲ ತಿಳ್ಕೊಂಡು ಸೀದಾ ಸಾವುಕಾರನ ಮನೆಗೆ ಹೋದ ಹೆಣ್ಣು ಮಗಳ ಬೆನ್ನತ್ತಿ. ಅಲ್ಲಿ ಹೋಗಿ ಶರೀಫ್ ಸಾಹೇಬ್ರು ಬಂದಾರ ತಿಳ್ಕೊಂಡು ಕಂಬಳಿ ಹಾಸಿ ಒಳಗೆ ಬರ್ರಿ ಸಾಹೇಬ್ರ ತಂದಾಗ ನಾ ಒಳಗೆ ಬರುದಿಲ್ಲ, ತೊಗಲಿನ ಬಾರ್ಕೋಲ್ ತಗೊಂಡು ಬರ್ರಿ ಅಂತಂದಾಗ, ಯಾಕ್ರಿ ಸಾಹೇಬ್ರ ಯಾಕೆ ತೊಗಲಿನ ಬಾರ್ಕೋಲ್ಲ ಅಂತಂದಾಗ, ಏಟ ನನ್ನ ಬಡ್ರಿ ಅಂದ. ಸಾವುಕಾರ ನಾ ಹೊಡಿದಿಲ್ಲಪ್ಪ ಅಂತಂದ. ಸಾವುಕಾರನ ಮಗಳ ಕೈಯಾಗ ನಿಮ್ಮ ಮಗಳ ಕೈಯಾಗ ಕೊಡ್ರಿ ಹೊಡಿತಾಳ ಅಂತಂದಾಗ, ಸಾವುಕಾರನ ಮಗಳ 4 ಏಟು ಹೊಡೆದಾಗ ಮೈ ತುಂಬ ಬಾಸುಂಡೆ ಮೂಡಿ ಚರ್ಮ ಕೆತ್ತ ನೆತ್ತರ ಸೋರಾಕತ್ತು. ಅವಾಗ ಎಂತ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಪೇರೆ ಅಂತ ಪದ ಬರ್ದನ ಈ ಮಗ ಹೇಳ್ತಾನ. ಅವಾಗ ಬರ್ದದ್ದ ಪದ್ಯ ಕಂದ ಬೇರೆ ಆಯ್ತು. 4 ಏಟು ಸಾವುಕಾರನ ಮಗಳ ಹೊಡೆದಾಗ ಬಾಸುಂಡೆ ಮೂಡಿ ಚರ್ಮ ಕೆತ್ತ ನೆತ್ತರ ಸೋರಾಕತ್ತು. ಅವಾಗ ಏನ್ ಹಾಡ್ದ? ಏನ್ರಿಪ್ಪ? ಸೋರುತ್ತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ. ಸೋರುತ್ತಿರೋದು ಮನೆಯ ಮಾಳಿಗೆ ಅಜ್ಞಾನದಿಂದ, ಅಜ್ಞಾನದಿಂದ ಸೋರುತ್ತಿರೋದು ಮನೆಯ ಮಾಳಿಗೆ.
ಪದ್ಯವನ್ನ ಹಾಡ್ಯಾನು ಕಂದ ಈ ಪದ್ಯವನ್ನ ಬರದಾನ ಅದಕ್ಕ. ಹೌದು ಹೌದು ಹೌದು. ಆಹಾ ನೀ ಹತ್ತಿದ ಹೋದ ಅದಾಗ ದಾನ ಮಾಡಬೇಡ. ಹೌದು ಹೌದು ಹೌದು. ತಿಳಿತು ಹೇಳು. ಹೌದು ತಿಳಿಲಿ ಅಂದ್ರೆ ಅಪ್ಪ ಮಗನ ಇಲ್ಲಿ ಕುಸ್ತಿ ಮಾಡೋದಂತೆ ಮಗಾರಿ ಬಿದ್ದಾನು ಅಪ್ಪರಿ ಬಿದ್ದಾನು ಯಾರಾಗಲ್ಲ ಆಗಬೇಕಲ್ಲ. ನಾವು ಹೋಗೋದ ಅವ್ನು ನಾನು ಹೋಗೋದ ವಿಷಯಾಂತರ ಆಗ್ಬಾರ್ದು. ಹೌದು ಮೈ ತುಂಬ ಬಾಸುಂಡ ಮೂಡಿ ಚರ್ಮ ಕಿತ್ತ ರಕ್ತ ಸೋರ್ತಿತ್ತು. ಹೌದು ಅವಾಗಿ ಪದ್ಯ ಹಾಡ್ಯಾನ ಸೋರುತ್ತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ. ಹೌದು ಹೌದು ಅಜ್ಞಾನದಿಂದ ದೃಷ್ಟಿ ಹೋಗೋದಿಲ್ಲ. ಹೌದು ಸೋರ್ಲೆ ನಾನು ಕರ್ಮ ತೊಳಿಲಿ ತೊಳಿಲಿ. ಈ ಪದ್ಯ ಅವಾಗ ಹಾಡ್ಯಾನಪ್ಪ ಕಂದ. ಹೌದು ಹೌದು. ಇದು ಇದು ಕುದುರೆ ವಿಷಯ ಬೇರೆ ಅದ. ಬೇರೆ ಅದ. ಕುದುರೆ ನೆಲಿ ಹೆಣ್ಣಿನ ನೆಲಿ ನೀರಿನ ನೆಲಿ ಯಾರಿಗೂ ತಿಳಿದಿಲ್ಲ. ನಿನಗ್ಯಾಂಗ ತಿಳಿದಿತ್ತು ಕಂದ? ಹೌದು ನಿನಗ್ಯಾಂಗ ತಿಳಿದೈತಿ? ಅಪ್ಪ ಅಂತ ಬಾಯಿ ಕಡೆ ನೋಡದ್ರ ಸುದ್ದಿ ಇನ್ನ ಬಾಳ ಕಾಗದ ಪತ್ರದಾವು ಇನ್ನ ಎಲ್ಲಾ ವರ್ಷ ಮಾಡಿಲ್ಲ ನಿನಗೆ. ಜೀವ ಇದ್ದಾಗ ಇಟ್ಟು ಜಿಗದಾಡ್ತಿ ಮಗನ ಸತ್ತ ಮೇಲೆ ನನ್ನೇನ್ ನೋಡ್ತಿ? ಹೌದಾ ವಿಷಯ ಬಾಳ ಗುಮ್ಮದ. ಮುಂದಿನ ಪಾಲಕ ಅದನ್ನ ತಿಳಿಸ್ಕೊಡು. ನಿನ್ನ ಹೀಯಾಳಿಸಬೇಕು ನಿನ್ನ ಅಲ್ಲಗಳಿಬೇಕು ಅಂತ ನಾ ಈ ವಿಷಯವನ್ನ ಮಾತಾಡತ್ತಿಲ್ಲ. ಹೌದು ಯಾಕಂದ್ರ ಯಾಕ್ರಿಪ್ಪ ನಾ ಕೇಳುವಂತ ಮಾತ ನಾ ಮಾತಾಡುವಂತ ಮಾತ ಇನ್ನೊಬ್ಬರು ಕೇಳಿದ್ರೆ ನನ್ನ ಮಗನ ಮರ್ಯಾದೆ ಹೋಗ್ಬಾರ್ದು. ಹೌದೌದು ಸರಿ ಅದ. ಅಪ್ಪನ ಮುಂದೆ ಮಗನ ಮರ್ಯಾದೆ ಹೋಗ್ಲಿಕ್ಕೆ ಮಂದಿ ಮುಂದೆ ಮಗನ ಮರ್ಯಾದೆ ಹೋಯ್ತಂದ್ರ ತಂದೆ ಮರ್ಯಾದೆ ಹೋಗಂಗು. ನಿದ್ದಿಗಣ್ಣ ಎದ್ದು ಬಂದು ಹಿಂಗ ಸತ್ತಾರ ಜೊತೆ ಕೂತಂಗ ನೋಡು. ಬಹಳ ನಮ್ಮ ತಾಯಂದಿರನ್ನ ಉದ್ದೇಶಿಸಿ ತಾಯಿ ಪಾಲ ಬಹಳ ಚಂದ ಮಾತಾಡಿದ ನನಗೂ ಮನ ಮುಟ್ಟುವಂತ ಆಯ್ತು. ಹೌದೌದು ಯಾಕಂತಂದ್ರ ಜಾನ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ಕ್ವಾನ ಕ್ವಾನರಿಗೆ 1 ಹಾದಿ. ಹೌದು ಹೌದು ಸರಿ ಅದ ಮಾತ ಸರಿ ಅದ ಗೋಪಾಲ. ಆ ಕಡೆಯಿಂದ ಒಬ್ಬ ಜಾನ ಬರ್ತಿರ್ತಾನ, ಈ ಕಡೆಯಿಂದ ಒಬ್ಬ ಶಾನ್ಯ ಬರ್ತಿರ್ತಾನ. ಹೌದು ನನಗಿಂತಲೂ ಒಳ್ಳೆ ಶಾನ್ಯಪ್ಪ ಅವ. ಅವನ ಕಿಮ್ಮತ್ ಕೊಡ್ಬೇಕು ತಿಳ್ಕೊಂಡು ಹೋಗುವಂತ ದಾರಿಯನ್ನ ಬಿಟ್ಟ ದಂಡಿಗೆ ಹಾದ ಆಚೆ ಕಡೆ ಹೋಗ್ತಿರ್ತಾನವ. ಹೌದು ಅವ ಬರಾಮ ತಿಳ್ಕೊತಾನ ಎಂತ ಪುಣ್ಯಾತ್ಮಪ್ಪ ನನಗ್ ಮರ್ಯಾದೆ ಕೊಟ್ಟ ದಾರಿ ಬಿಟ್ಟು ಬೇರೆ ದಾರಿ ಹಾದಿ ಹೋದ್ರ ನಾ ಅವಾಗ ಮರ್ಯಾದೆ ಕೊಡ್ಬೇಕಂತ ಬರೋ ದಾರಿ ಬಿಟ್ಟು ಆಚೆ ಕಡೆ ಹಾದಿ ಹೊಡೆದು ಹೋದ. ಆಗ ಇವ ಹೋಗುವಂತ ದಾರಿ ಒಂದು, ಅವ ಬರುವಂತ ದಾರಿ ಒಂದು. ಮೊದಲು ಇದ್ದಂತ ದಾರಿ ಇನ್ನೊಂದು. 3 ಹಾದಿ. 3 ಹಾದಿ. ಜಾನ ಜಾನರಿಗೆ 3 ಹಾದಿ. 3 ಹಾದಿ. ಜಾನ ಪಾನರಿಗೆ 2 ಹಾದಿ. ಹೆಂಗ್ರಿಪ್ಪ ಅವು? 2 ಹಾದಿ. ಈ ಕಡೆಯಿಂದ ಒಬ್ಬ ಜಾನ ಮನುಷ್ಯ ಹೋಗ್ತಿರ್ತಾನ, ಆ ಕಡೆಯಿಂದ ಒಬ್ಬ ಬರ್ತಿರ್ತಾನ. ಆ ದಂಡಿಗೋಗಿ ಈ ದಂಡಿಗೋಗಿ ಅವನು ಜಾನ ನೋಡಿ ಅಂತಾನ ಏನಂತ ಒಳ್ಳೆಯ ಒಬ್ಬ ತತ್ವಜ್ಞಾನಿ ಬರ್ತಾನಪ್ಪ. ಅವನಿಗೆ ದಾರಿ ಬಿಡ್ಬೇಕಂತ ತಿಳ್ಕೊಂಡು ನೀವು ದಾರಿ ಬಿಟ್ಟು ದಂಡಿ ಹಿಡಿದು ಹೋಗ್ತಿರ್ತಾನ. ಮಗ ಹೆಂಗ ಕಿಮ್ಮತ್ ಕೊಟ್ಟು ನೋಡ್ ನನಗೆ ಇದ್ರಿಗೆ ಬಂದಿರ ಆಕಿ ಸುದ್ದಿ ಬೇರೆ ಐತಿ. 3 ಗಂಟೆ ತಕ 3 ಗಂಟೆ ತಕ 3 ಗಂಟೆ ಮತ್ತೆ 2 ಹೋದ್ರು ತಂದು ಹೋಗಂಗಿಲ್ಲ. ಅವಾಗ ಜಾನ ಕ್ವಾನರಿಗೆ 2 ಹಾದಿ. 2 ಹಾದಿ. ಇನ್ನು ಕ್ವಾನ ಕ್ವಾನರಿಗೆ 1 ಹಾದಿ. ಇದು ಹೆಂಗ್ರಿಪ್ಪ ಅದು? ಆ ಕಡೆಯಿಂದ ಒಬ್ಬ ಆ ದಂಡಿಗೆ ದಂಡಿಗೆ ಬರ್ತಿರ್ತಾನ, ಆ ಕಡೆಯಿಂದ ಒಬ್ಬ ಆ ದಂಡಿಗೆ ದಂಡಿಗೆ ಬರ್ತಿರ್ತಾನ. ಹೌದು ಅವನ ಜುಟ್ಟು ಇವನ ಕೈಯಾಗ, ಇವನ ಜುಟ್ಟು ಅವನ ಕೈಯಾಗ. ಹಂಗಾಗ್ಬಾರ್ದು. ಅದಕ್ಕೆ ಇವತ್ತಿನ ದಿವಸ ಮಗ ಒಳ್ಳೆಯ ವಿಷಯವನ್ನ ಮಾತಾಡ್ಯಾನ, ತಾಯಿ ಪಾಲವನ್ನ ಬಹಳ ಚಂದ ಮಾತಾಡ್ಯಾನ. ನನಗೆ ಆನಂದ ಆಗ್ಯಾವ. ಯಾಕ ಶಾನ್ಯಾರ ಅನ್ಬೇಕು. ನಾ ಏನು ಮಾತಾಡಿನ ಮಾತಿಗೆ ತಕ್ಕ ಉದಾಹರಣೆ ಕೊಟ್ಟಿದ್ದೆ ಮಗನ. ಹೌದು ಬೆಳೆ ಹಿಂಗೆ ನಾಡಿನೊಳಗ ಮಂಗನ ಆಗುವವರೆಗೆ ಮಗನ ಪಾರ್ಟಿ ಇಲ್ಲಿ ಮಂಡಿಗಾಲ ಊರಿನಂದ್ರೆ ನಿಮ್ಮ ಅಪ್ಪ ಅಲ್ಲಿ ತಿಳ್ಕೊಂಡ್ಬಿಡು. ಹೆಂಗ್ರಿಪ್ಪ ಮತ್ ಮುಂದ ಇನ್ನು ಕೆಲವು ವಿಷಯ ಹೆಂಗ್ರಿಪ್ಪ ಮಗ ಒಂದೇ ಒಂದು ಮಾತ. ಇಲ್ಲಿ ಎಲ್ಲಾ ನನ್ನ ಅಣ್ಣ ತಮ್ಮಂದಿರ ಕೂಡಿರಿ, ತಾಯಿ ಅಂದಿರ ಒಂದು 4 ಮಂದಿರವರ ಕದಿರಿ ಅದಾರಿಪ್ಪ. ಏನ ತಾಯಿ ತಂದೆಯಿಂದ ಮಕ್ಕಳ ದಾರಿ ಬಿಡ್ತಾರತಿರೋ, ಏನು ಮಕ್ಕಳದಿಂದ ತಾಯಿ ತಂದೆ ಕೆಡ್ತಾರತಿರೋ. ನಮ್ಮ ಮಕ್ಕಳು ಕೆಟ್ಟವ್ರಾಗ್ಯಾರ. ಹೌದಾ? ಇದಕ್ಕೆ ಕಾರಣ ಏನು? ತಾಯಿ ತಂದೆನ ಹತ್ತಿರೋ ಏನು ಮಕ್ಕಳು ಹತ್ತಿರೋ? ನನಗೂ ತಿಳಿಬಾತ್ರಿಪ್ಪ. ಅದು ಯಾರ ಕಾರಣ ಇರುತ್ತೆ? ಯಾರಿಪ್ಪ? ಕೇಳ ಅವ್ 2 ತೋರಿಸಿ ಬಿಡ್ತಾನ. ಹೇಳ್ರಿ ಪುಣ್ಯಾತ್ಮರೇ, ಹೆಂಗ್ರಿಪ್ಪ ಅದು? ನಾವು ಕೆಡಬೇಕಾದ್ರೆ ನಮ್ಮ ತಾಯಿ ತಂದೆ ಕಾರಣ, ನಾವು ಕೆಡಬೇಕಾದ್ರೆ ನಮ್ಮ ತಾಯಿ ತಂದೆ ಕಾರಣ. ಇದು ಹೆಂಗ್ರಿಪ್ಪ? ನಮ್ಮ ಮಕ್ಕಳು ಕೆಡಬೇಕಾದ್ರೆ ನಾವು ಕಾರಣ. ಹೆಂಗ್ರಿಪ್ಪ ಅದು ಉದಾಹರಣೆ? ಮಗ ಕೆಡಬೇಕಾದ್ರೆ ತಂದೆ ಕಾರಣ, ಮಗಳು ಕೆಡಬೇಕಾದ್ರೆ ತಾಯಿ ಕಾರಣ. ಹೆಂಗ್ರಿಪ್ಪ ಅದು? ಏನು ವಿಷಯ? ತಾಯಿ
7-8 ವರ್ಷದ ಗಂಡ ಕೂಸ ಬಗಲಾಗ ತಗೊಂಡ ಸಂಟಿಗೆ ಹೋಗ್ಯಾಳ ಮೊದಲಿಗೆ. ಹೋಗ್ಯಾಳ್ರಿಪ್ಪ. ಹೌದಾ? ಹೌದು. ಹೋಗುವಂತ ಟೈಮ್ದಾಗ ಗಂಡ ಕುಡುಕ ಅಂತೂ ಇಂತೂ ಕೈಗಂಟ ಮಾಡಿ ಏನೋ ಹಾಲುಗಾರ ಕಡೆಯಿಂದ ಹಾಲು ಹಾಕಿ ಹಾಲಿನ ಹೈನ ತಗೊಂಡು ಅದೇ ರೊಕ್ಕ ಸಂತಿ ಮಾಡ್ಕೊಂಡು ಬರಾಕ ಮಗನ ಬಗಲಾಗ ತಗೊಂಡು ಹೋಗ್ಯಾಳ. ಮಗ ಯವ್ವ ಚಪ್ಪರ್ ಚೆಂಡ. ಹೌದು. ಯವ್ವ ನನಗೆ ಬಾಳೆಕಾಯಿ ಹಿಂದ ಕೇಳ್ತಿತ್ತು. ಹೌದು, ಕೇಳಿದಲ್ರಿಪ್ಪ. ಅವಾಗ ತಾಯಿ ಹೇಳ್ತಾಳ ಮಗನಿಗೆ, ಏನಂತ ಹೇಳ್ತಾರಿಪ್ಪ ತಾಯಿ? ಸಂತಿ ಮಾಡಿ ಉಳ್ದು ಅಂದ್ರ ನಿನ್ನ ಕೊಂಡು ಕೊಡ್ತೀನಿ ಮಗನ ಗಪ್ಪಿರು ಅತ್ತಿರ್ತಾಳ. ಆ ಟೈಮ್ ಒಳಗ ಮಗನ ಮನಸ್ಸು ಕೇಳೋದಿಲ್ಲ. ಹಾಲು ಹೋಗೋ ಟೈಮ್ದಾಗ ಬಾಳೆಕಾಯಿ ಅಂಗಡಿಯಾಗ ಇದ್ದ ಕೋಕ ಇಟ್ಕೊಂಡು ಕೂತಿದ್ದ. ಹೌದು. 2 ಬಾಳೆಹಣ್ಣ ಹುಡುಗ ಮುರಿದು ತಗೋತು ಬಾಯ್ಲಾಕ. ಹೌದು. ಮುಂದೆ 4 ಹೆಜ್ಜೆ ಹೋಗೋಣ. 2 ಬಾಳೆಕಾಯಿ ತಗೊಂಡಿನ. ಎಲ್ಲಿ ತಗೊಂಡು ನೀ ಹಾಲು ನಡೆದಿದ್ದಿ ಅಲ್ಲಿ ಅಂಗಡಿ ಇತ್ತು, ಅಂಗಡಿಯಾಗ 2 ಬಾಳೆಹಣ್ಣು ಮುರ್ಕೊಂಡಿ. ನನ್ನ ಮಗನ ಏನ್ ಚೂರ ಮಾಡ್ಯೋ, ಭಾಳ ಒಳ್ಳೆ ಕೆಲಸ ಮಾಡಿದ ತಾಯಿ ಅಂದ್ರು. ತಾಯಿಗೊಂದು ಬಾಳೆಹಣ್ಣ ಕೊಟ್ಟ, ಮಗ ಒಂದು ತಿಂದ. ನೋಡಪ್ಪ ಬುಕ್ಷೆಟ್ಟಿ. ಅವಾಗ ಮುಂದೆ ಮತ್ತೊಂದು ವಾರ ಹೋಯ್ತು. ಅರಿವಿ ತಗೊಳಕ ಅರಿವಿ ಅಂಗಡಿಗೆ ಹೋಗ್ತಾವ ತಾಯಿ. ಅಲ್ಲಿ ಒಂದು 4 ಅರಿವಿ ಎತ್ತಿ ಬಿಟ್ಟು ಮಗ ಎಸ್ಕೇಪ ಮಾಡಿದ. ಏನು ಉಳಿತಾಯ ಮಾಡಿದ್ವು ಮಗನ ಹುಟ್ಟಬೇಕಂತ ಮಗ ಅಂತ ತಾಯಿ ಅಂದ್ರು. ಬಾಳಿಕಾಯಿ ಎಬ್ಬಿಸದ ಹೌದು ಮಗನ ಅಂದ್ಲು, ಅರಿವಿ ಎಬ್ಬಿಸದ ಹೌದು ಮಗನ ಹುಟ್ಟಬೇಕಂದ್ಲು. ಹೌದು. ಒಬ್ಬರು ಸೈಕಲ್ ಕದ್ಯಾಕತ್ತ, ಒಬ್ಬರು ಸೈಕಲ್ ಮೋಟ್ರ್ ಎಬ್ಬಿಸದ, ಮತ್ತ ಹೊಳದಾಗ ಆಗಿದ್ದವ್ರು ಕರೆಂಟ್ ಮೋಟ್ರ್ ಎಬ್ಸಾಕತ್ತ, ಸಂಕಲ್ಪ ಸ್ಟಾರ್ಟರ್ ಎಬ್ಸಾಕತ್ತ. ಹಂಗಟ್ ಹಿಂಗಟ್ ಮಾಡ್ಕೋತ ಲಾಸ್ಟ್ ಒಂದು ದಿನ ನಮ್ಮ ಚೇರ್ಮನ್ ವೈಸ್ ಚೇರ್ಮನ್ ಕೈಯಾಗ ಸಿಕ್ಕ ಕಂಪ್ಲೇಂಟ್ ಆಯ್ತು. ಮೂಡ್ಲಿಗೆ ಸ್ಟೇಷನ್ದಾಗ ಹೋಗುದ್ರು, FIR ಆಯ್ತು. ಡೈರೆಕ್ಟ್ ಎಂಡಲ್ಗ ಜೈಲಕ್ಕೆ ಹೋದ. ಮಗನಿಗೆ ಗಲ್ಲು ಶಿಕ್ಷೆ ಆಯ್ತು. ಮಗನಿಗೆ ಗಲ್ಲು ಶಿಕ್ಷೆ ಆಯ್ತು. ಹೌದು. ಗಲ್ಲು ಶಿಕ್ಷೆ ಆಯ್ತು. ಗಲ್ಲ ಶಿಕ್ಷೆ ಹಾಕುವಾಗ ಡಾಕ್ಟರ್ ಜೈಲರ ಒಂದು ಮಾತು ಕೇಳ್ತಾನೆ. ಏನಂತ ಕೇಳ್ತಾನ್ರಿಪ್ಪ? ಆ ಸಾಯುವಂತ ಆರೋಪಿಯದ ಏನು ಕೊನೆ ಆಶೆ ಅದು ಅದನ್ನೊಂದು ಕೇಳೋದು ಅವ್ರ ಕರ್ತವ್ಯ ಇರ್ತದ. ಹೌದೌದು. ನಿಂದ ಕೊನೆ ಆಶೆ ಏನದಪ್ಪ ಕೇಳು, ಅದನ್ನ ಈಡೇರಿಸ್ತೀವತ್ತಂದಾಗ ಏನ್ ಬ್ಯಾಡ್ರಿ, ಏನು ಬೇಡ. ಹಡದ ತಾಯಿ ಅಂದ್ರೆ ಹೆಚ್ಚಿನಕ್ಕೆ ನನ್ನ ಗಲ್ಲಿಗೆ ಏರ್ಸೋಕ್ಕಿಂತ ಮೊದಲು ನಮ್ಮ ತಾಯಿ ನಟ ಕರೀರಿ, ನಾ ತಾಯಿ ಮುಖ ನೋಡಿ ಪ್ರಾಣ ಬಿಡ್ತೀನಿ ಅಂತ. ಹೌದು. ಅವಾಗ ತಾಯಿನ ಕರೆಸಿದ್ರು, ಬಂದು ಮಗನಿಗೆ ನೋಡಿ ತಾಯಿ ಕಣ್ಣಾಗ ನೀರು ತಂದು ತಾಪ್ ಮಾಡ್ಕೊಳಕತ್ತು. ಯಾಕ್ರಿಪ್ಪ? ಯವ್ವ ಯಾಕೆ ಕಲ್ತಿ ನಾವು? ಯವ್ವ ಯಾಕೆ ಕಲ್ತಿ? ನನಗ ಗಲ್ಲ ಶಿಕ್ಷೆ ಆಗಕತೈತಿ ಹೊರತಾಗಿ ನಿನಗ ಆಗತ್ತಿಲ್ಲ. ಯಾಕೆ ಕಲ್ತಿದ್ದೀವ? ಯಾಕೆ ಕಲ್ತಿ? ಚಿಂತೆ ಮಾಡಬೇಡಂದ. ಅವಾಗ ತಾಯಿ ಹೇಳ್ತಾಳ, ಮಗನ 9 ತಿಂಗಳ ಹೊತ್ತು ಹೆತ್ತು ಹಡದ ಬಟ್ಟಿದ್ದವನು ಬೆಟ್ಟ ಮಾಡಿ ಅಲ್ಲಿ ಹಾಲು ಹಾಕಿ ಗರಳಿಲೆ ಬೆಣ್ಣೆ ತಿನ್ನಿಸಿ ನೆತ್ತಿಗೆ ಎಣ್ಣೆ ಉಣಿಸಿ. ಹೌದು. ನಿನ್ನ ಬಟ್ಟಿದ್ದವನು ಬೆಟ್ಟ ಮಾಡಿ ಬೆಳೆಸಿನ ಮಗನ, ನಿನ್ನ ಗಲ್ಲಿಗೆ ಏರ್ಸೋದು ನನ್ನ ಕಣ್ಣಾರೆ ನೋಡೋಣ ಆಗುವತ್ತು, ಅದಕ್ಕಾಗತ್ತೀನಿ ಅಂದು ತಾಯಿ. ಹೌದೌದು. ಅವಾಗ ಮಗ ಅಂದ, ಏನಂತಾನ್ರಿಪ್ಪ? ಅಯ್ಯವ್ವ ಇದ ಬುದ್ಧಿ ನಿನ್ನು, ಇದ ಬುದ್ಧಿ ನಿನಗ ನಾ 2 ಬಾಳೆಹಣ್ಣು ಎಬ್ಬಿಸುವಾಗ 1 ಕೊಡಲಿ 2 ಕಪಾಲ ಗಂಟಿ ಕೊಟ್ಟು ಇಂಥ ಕೆಲಸ ಮಾಡಬೇಡ ಮಗನ. ಅವತ್ತ ನಿನ್ನ ಮಗ ಒಳ್ಳೆವ ಆಗ್ತಿದ್ದ, ಅವತ್ತ ನಿನ್ನ ಮಗ ಶಾನೆ ಆಗ್ತಿದ್ದ. ನನಗೆ ಯಾಕೆ ಕೊಳ್ಳಿಗೆ ಸೂಲು ಬರ್ತಿತ್ತು? ಹೌದು, ಕರೆಯದ ಮಾತ. ನನಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು? ಯಾಕೆ ಬರ್ತಿತ್ತು? ಲಾಭ ಇರುವಾಗ ಮಗನ ಅಂದಿ, ಮಗ ಸಾಯುವಾಗ ಮಿಂಚಿ ಹೋದ ಮಾತಿಗೆ ಚಿಂತೆ ಮಾಡಿ ಫಲ ಇಲ್ಲ ತಾಯಿ. ಹೌದೌದು. ಟ್ರೇನ್ ಹೋಗ್ಯಲ್ಲ, ಏನು ಮಾಡಾಕ ಸಾಧ್ಯ ಇಲ್ಲ ತಾಯಿ. ಇದು ಏನೇ ಇದೊಂದು ಸಲ ನನಗೆ ಇಂಥ ಉಪದೇಶ ಮಾಡಿದಿ, ಇಂಥ ಬುದ್ಧಿ ಕೊಟ್ಟಿದಿ. ಮುಂದೆ ಈ ಭೂಮಿ ತಲೆ ಮೇಲೆ ಯಾವ ತಾಯಂದಿರು ಮಕ್ಕಳಿಗೆ ಇಂಥ ಬುದ್ಧಿ ಕೊಡಬಾರ್ದು, ನಿನ್ನ ಕಣ್ಣಾರ್ಲೆ ನೋಡಿ ಹೋಗ್ಲತ್ತೇಳಿ ನಿನ್ನ ಇಲ್ಲಿ ಕರ್ಸಿನ. ಹೌದು. ನಿನ್ನ ಮ್ಯಾಗಿನ ಪ್ರೇಮದಿಂದ ಕರ್ಸಿಲ್ಲ, ನಿನ್ನ ಮ್ಯಾಗಿನ ಕಳ್ಳದಿಂದ ಕರ್ಸಿಲ್ಲ. ಇಂಥ ಮಕ್ಕಳಿಗೆ ಇಂಥ ತಾಯಂದಿರು ಹುಟ್ಟಬಾರದು. ಸೂಲಕ್ಕೆ ಏರ್ಸುವಾಗ ಕಣ್ಣಾರ್ಲೆ ನೋಡ್ಬೇಕ ತಾಯಿ ಅಂತ ಕರ್ಸಿನಿವ ಹೊಂಟು ಹೋಗಿ ಒಳ್ಳೆವಲಾಗ. ಯಾರ ಕಾರಣ? ತಾಯಿ. ಕರೆಯದಮ್ಮ. ಒಂದನೇ ಮಾತು, ತಂದೆಯಿಂದ ಮಗ ಹೆಂಗ ಕೆಡ್ತಾನ? ಹೆಂಗ್ರಿಪ್ಪ ಅದು? ಆಗಿನ ಕಾಲದೊಳಗ ಹೊಲದಿಂದ ಎತ್ತ ಹೊಡ್ಕೊಂಡ್ ಅಪ್ಪಗಳು ಬಂದ್ರಂದ್ರ ಅವಾಗಿನ ಕಾಲಕ್ಕ ಒಂದು ಮನಿಗೆ ಬಾಗಿಲು 2 ಇರ್ತಿದ್ವು. ಇರ್ತಿದ್ವಲ್ರಿಪ್ಪ. ಒಂದು ಮುಂದಿನ ತೊಲಿ ಬಾಗಲ, ಹಿಂದ ಒಂದು ಹಿತ್ತಲು ಬಾಗಲ.
ಅಂಗಲಾಗ ಅಪ್ಪನ ಎತ್ತುಗಳ ಬಂಡಿ ಬತ್ತಂದ್ರ ಮಗ ಹಿತ್ತಲ ಬಾಗಲೇ ಪಾಸ್ ಆಗ್ತಿದ್ದ. ಹೌದು ಯಾಕ ಅಪ್ಪನ ಇದ್ರ ಹೆಂಡ್ರ ಬಂದ 2 ಮಕ್ಕಳಾಗುತ್ತಕ ಅಪ್ಪನ ಇದ್ರ ಯಾವಾಗೂ ಯಾವ ಮಕ್ಕಳು ನಿಂತಿಲ್ಲ. ನಿಂತಲ್ರಿಪ್ಪ. ಹೌದಾ? ಹೌದು. ತಂದಿ ತೊಲೆಬಾಗಲಿಂದ ಒಳಗ ಮನ್ಯಾಗ ಬಂದ ಅಂತಂದ್ರ ಮುಗದೈತೆ ಸುವರ್ಣ ಕೆನಕ್ ಕೊಟ್ಬಿಡು. ತಂದಿ ಒಳಗೆ ಬಂದಂದ್ರ ಮಗ ಹೊರಗೆ ಹೋಗ್ತಿದ್ದ, ತಂದಿ ಹೊರಗೆ ಬಂದಂದ್ರ ಮಗ ಒಳಗೆ ಹೋಗ್ತಿದ್ದ. ಹೌದೌದು. ಏನೋ ಬೇಕಾದ್ರೂ ಸಹಿತ ತಾಯಿ ಹತ್ರ ಕೇಳ್ತಿದ್ಯವ ಯವ್ವ ಇಂತ ಕೆಲ್ಸಕ್ಕೆ ಹೊಂಟಿನಿ ಅಪ್ಪನ ಕಡೆಯಿಂದ ರೊಕ್ಕ ಇಸ್ಕೊಂಡು ಕೊಡೋದಿಲ್ಲ. ಹೌದೌದು. ಆಗಿನ ಕಾಲದೊಳಗ ಅಂತ ಮಕ್ಕಳು ಇದ್ರು. ಹೌದು. ಮುಂದೆ ಮಗ ಲಗ್ನ ಮಾಡಿ ಸೊಸೆ ಮನೆಗೆ ಬಂದ ಮೇಲತ್ತ 2 ಮಕ್ಕಳು ಆದಾಗ ತಂದೆ ಹೆಗಲ ಮ್ಯಾಗಿನ ಬರ್ಕೊಳ್ ತಗೊಂಡು ತಂದೆ ಕೈಯಾಗಿನ ಎತ್ತಿನ ಹಿಡಿಯಾಕ ತಗೊಂಡು ಯಾವಾಗ ಎತ್ತ ಹೊಡಿತಿದ್ದ. 4 ಮಂದಿ ಗೆಳೆಯರು ಮಾತಾಡ್ತಿದ್ರು. ಏನಂತ ಮಾತಾಡ್ತಿದ್ರಿಪ್ಪ? ಏನಪ್ಪಾ ಗೋಪಾಲನ ಮಗ ಕೈಬಾಯಿಗೆ ಬಂದ ತಂದಿನ ಕೆಲಸ ಬಿಡಿಸಿದ. ಹೌದು. ಆಗಿನ ಕಾಲದೊಳಗ ಮಾತಾಡ್ತಿದ್ರು ಹಿರಿಯರು. ಈಗಿನ ಕಾಲದಾಗ ಹಂಗಿಲ್ಲ. ಹೆಂಗತ್ರಿಪ್ಪ? ಗಲ್ತನ ಹಾಡಿಕೆ ಮಾಡಿ ಮುಂಜಾನೆ ಸಸಾಲಟ್ಟಿ ಭಾರಿ ಅಂದ್ರ ಮಗನ ಕೈಯಾಗ 100 ನೋಟ್ ಕೊಡ್ತಿ. ಹೌದು. ಯಾಕ ದಿನ ಹಾಡ್ಕಿದಾವ ಶ್ರಾವಣ ಸೀಜನ್ ಐತಿ, ಕೈಯ ಹೊಡೆ ಐತಿ. ತಮ್ಮ ಬಸವನಗರಕ್ಕೆ ಹಾಡಿ ಬಂದಿನಿ, ಊರಾಗ ಹೋಗಿ 2 ನೈಟಿ ತಗೊಂಡು ಬರ್ಬೇಕಂತ 100 ರೂಪಾಯಿ ಮಗ ಕೈಯಾಗ ಕೊಡ್ತಿ. ಹೌದು. ಮಗ ಊರಾಗ ಹೋಗಿ ಸೈಕಲ್ ಮ್ಯಾಗ 2 ನೈಟಿ ಪ್ಯಾಕ್ ತಗೊಂಡು ಅರ್ಧ ಹಾದಿಯಾಗ ಬಂದು 1 ನೈಟಿ ಕುಡಿತಾನ, 1 ನೈಟಿ ಕಿಶೆ ಹಾಕೊಂಡು ಬಂದ ಅಪ್ಪಗ ನಿನಗ ಕೊಡ್ತಾನ. ಹೌದು. ಮಗನ 2 ತರ್ಸಾಕ ಕೊಟ್ಟಿನಿ, ಇನ್ನೊಂದು ಎಲ್ಲಿ ಹೋಯ್ತಂತ ಕೇಳ್ತಿ. ಯಪ್ಪ ನೀ ಬಾಳ ಚಲೋ ಮಾಡಿದಿ, ನನಗೊಂದು ನಿನಗೊಂದು ತರ್ಸಾಕ್ ಕೊಟ್ಟಿದ್ದ, ನಾನು ಪಾಲಿನ ಮುಗಿಸಿನಪ್ಪ, ನೀನು ಪಾಲಿನ ತಗೋತ ಮಗ ಹೇಳ್ತಾನ. ಏ ಮಗನ ಹೆಂಗ ಕುಡ್ದೇವ, ನನ್ನ ಮೂಲಿ ಹರಿತಾನ, ಗಟ್ಟ ಕುಡಿತಾನ. ಯಪ್ಪ ಹೆಂಗ್ ಕುಡ್ದ್ ನೋಡತ್ತ ಖಾಲಿ ನೈಟಿ ಪಾಕ ಹೋಗಿತಾನ. ಬೆಳ್ತಾನ ಹಾಡಿ ಹೊಟ್ಟೆ ಕೂಲಿಲ್ಲ, ಇದು ಬೆಸ ತೊಗಿರ್ತದ. ಸಿಟ್ಟಿಗೆದ್ದ ಮಗನಿಗೆ ಹೊಡ್ಯಾಕ ಹಿಂಗ್ ಹೋಗ್ಬಿಡ್ದ. ಅಪ್ಪನ ಮಗ 2 ಎಟ್ಟು ಹೊಡ್ಕೊಂಡೆ ಬಿಡ್ತಾನ ದಿಶ. ಅವತ್ತು ನಿನ್ನ ಮಗ ಕೈಬಾಯಿಗೆ ಬಂದಾನ ತಿಳ್ಕೋದು ಈಗಿನ ಕಾಲ. ಹೌದು. ಯಾವಾಗ ತಂದೆ ಮ್ಯಾಗ ಮಗ ಕೈ ಮಾಡ್ತಾನೋ ಅವತ್ತ ಮಗ ಕೈಬಾಯಿಗೆ ಬಂದಾನ ತಿಳ್ಕೊಳ್ಳುವಂತ ಕಾಲಮಾನ ಈಗಲ್ಲ. ಮರೇ ತಂದೆ ಉಂಡು ಹೊರಗೆ ಹೋಗುವವರೆಗೆ ಮಗ ಊಟಕ್ಕೆ ಬರ್ತಿದ್ದಿಲ್ಲ. ಆಗಿನ ಕಾಲ ಇತ್ತು. ತಂದೆ ಮಕ್ಕಳು ಒಂದೇ ಟೇಬಲ್ ಮುಂದೆ ಕೂತ ಡಾಬಾದಾಗ ಉಣ್ಣುವಂತ ಕಾಲ ಈಗ ನಡೆದ. ಇದು ತಾಯಿ ತಂದೆ ಕಲಿಸಿದ ಪಾಠ, ಇದು ಮಗ ಕಲಿಸಿದ ಪಾಠ ಅಲ್ಲ. ಒಂದು ಮಾತು ವಿಷಾಂತರ. ಒಂದು ವಿಷಯವನ್ನ ನಾವ ಬೀರ ದೇವರ ತಾಯಿ ಗರ್ಭದೊಳಗ ಮಾತಾಡಿದ, ತಾಯಿಗೆ ಬೋಧನೆ ಹೇಳಿದ. ಮನೆ ಮೊದಲು ಪಾಠಶಾಲೆ ಅಂತ ನೀ ಹೇಳಿದಿ, ತಾಯಿ ಬಂಧನ ಬಿಡಿಸಿ ನಾವು ಬೀರ ದೇವರದಾನಂತ ನಾ ಹೇಳಿನಿ. ಅವಾಗ ಹೇಳಿದ, ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತ ನೀವು ಹೇಳ್ರಿ. ಖರೆ ಇದನ್ನ ಬಿಟ್ಟ ಬಲವಾದ ಕಾರಣ ಬೇರೆ ಅದ. ಅದು ಯಾವ ಕಾರಣ ಹೇಳ್ರಿ ಅಂತ ಚಂದ್ರು ಮಾಸ್ತರ್ ಹೇಳ್ಯಾನ. ಹೌದು, ಒಳ್ಳೆ ಮಾತಕ್ಕೆ ಒಳ್ಳೇದೇ ಅನ್ಬೇಕು. ಬಲವಾದ ಕಾರಣ ಐತಿ. ಬೀರ ದೇವರ ಮೊದಲಿನ ಅವತಾರ ವೀರಭದ್ರ. ಹೌದು. ಕೇಳು, ಲಕ್ಷ ಇಟ್ವ. ಬೀರ ದೇವರ ಮೊದಲಿನ ಅವತಾರ ವೀರಭದ್ರ. ಕವಿಯ ನಾರಾಯಣಗೌಡನ ಮೊದಲಿನ ಅವತಾರ ನರಸಿಂಹ. ಹಿರಣ್ಯ ಕಶ್ಯಪ ದೈತ್ಯನನ್ನ ಸಂಹಾರ ಮಾಡಾಕ ನರಸಿಂಹನಾಗಿ ಹುಟ್ಟಿ ಬಂದಿದ್ದ. ಹೌದು. ಅವಾಗ ಪರಮಾತ್ಮ ಹಿರಣ್ಯ ಕಶ್ಯಪನ ಹೊಡೆದು ಬರ್ಬೇಕಾಗಿತ್ತು. ನರಸಿಂಹನ ಅವತಾರ ಉಗ್ರ ರೂಪವನ್ನು ತಾಳಿ ಭೂಲೋಕದಾಗ ತಿರುಗಾಡಕತ್ತ. ಪರಮಾತ್ಮ ಸಿಟ್ಟಿಗೆದ್ದು ಜಡಿ ಜಾಡಿಸಿದ. ಇರ್ಬದ್ರಿಯಪ್ಪ ಯಾಕೆ ಸಿಟ್ಟು ಮಾಡ್ತೀವ ಅಂದ. ನರಸಿಂಹನನ್ನ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿ ನರಸಿಂಹ ಬಾ ಅಂದಿನಿ, ಮುಂದೆ ಅವತಾರ ತಾವದ ಇನ್ನುವರೆಗೆ ಬರವಾಲು. ಹೋಗಿ 2 ಮಾತು ಕೇಳಿದ್ರೆ ಕೇಳ್ತಾನೆ, ಕೇಳಿಲ್ಲ ಅಂದ್ರೆ ಅವನಿಗೆ ಸಂಹಾರ ಮಾಡಿ ಬಾ ಅಂತ ಇರ್ಭದ್ರನ ಕಲಿಸಿದ. ಇರ್ಭದ್ರ ಬಂದು ನರಸಿಂಹ ಹೇಳಿಯಪ್ಪ ನಿನ್ನ ಅವತಾರ ಸಮಾಪ್ತಿ ಮಾಡು, ಈ ಅವತಾರವನ್ನು ಇಲ್ಲಿಗೆ ಬಿಟ್ಟು ಪರಮಾತ್ಮ ಬಾ ಅಂತ ಹೋಗು ಅಂದ. ಹೌದು. ಎಂತೆಂತವ್ರಿಗೆ ಆಗಿಲ್ಲ ಅವನು ಸಂಹಾರ ಮಾಡುದು, ಅವನನ್ನ ನಾ ಸಂಹಾರ ಮಾಡಿದಂತಾವ. ಈ ಅವತಾರ ಬಿಟ್ಟು ನನಗೆ ಹೋಗ, ನಾವು ನೀ ಯಾರು ಅಂದ್ ಇರ್ಭದ್ರಗ 2 ಮಾತು ಹೇಳಿ ಇರ್ಭದ್ರ ಕೇಳಲಿಲ್ಲ. ನರಸಿಂಹ ಸಂಹಾರ ಮಾಡಾಕ ಇರ್ಭದ್ರ ನಿಂತ. ಹೌದು, ಕರೆಯದ ಮಾತ. ನನ್ನೇನು ಸಂಹಾರ ಮಾಡ್ತೈತ ಅಹಂಕಾರದಿಂದ ನರಸಿಂಹ ನುಡಿಯುವಾಗ ಎಬಿಸೋಗದ ಎದಿನಾಲ ಕಾಲಿಟ್ಟ ಶಸ್ತ್ರ ತಗೊಂಡು ಹೊಡ್ಯಾಕ ನಿಂತ. ಗುರುತಾಯ್ತು ನನ್ನ ಅವತಾರ ಸಮಾಪ್ತಿ ಆಗುವಂತ ಕಾಲ ಬತ್ತು. ಅವಾಗ ಇರ್ಬದ್ರಿ ಒಂದು ಮಾತು ಹೇಳ್ತಾನ ನರಸಿಂಹ, ಇನ್ನ ಕಾರಣ ನನ್ನ ಪ್ರಾಣ ತೆಗಿಬೇಕು, ಈ ಅವತಾರ ಸಮಾಪ್ತಿ ಮಾಡ್ಬೇಕಂತ ನೀ ಬಂದಿದಿ ಅಂತಂದ್ರ ಮುಂದಿನ ಅವತಾರದಾಗ ಬಂದ ನೀನು ನಾ ಸಂಹಾರ ಮಾಡ್ತೀನಿ, ಇದನ್ನ ನೆನಪಿನೊಳಗೆ ಇಟ್ಟುವಾತಿ ಇರ್ಬದ್ರ ದೇವ್ರಿಗ ನರಸಿಂಹ ಹೇಳ್ದ. ಹೌದು. ಇರ್ಬದ್ರು ದುಷ್ಟ ಮನುಷ್ಯ. ಅವ ಹೇಳಿದ, ಇಟ್ಟು ಕಡ ಖಂಡಿತವಾಗಿ ನೀ ಯಾವಾಗ ಈ ಮಾತು ಹೇಳಕತ್ತಿದ ಅಂದ್ರೆ ನಂದು ಒಂದು ಮಾತು ನೆನಪಿಟ್ಕೊ.
ಏನ್ರಿಪ್ಪ ಅದು ಮುಂದಿನ ಅವತಾರದಾಗ ಬಂದ ನನ್ನ ನೀವು ಹೊಡಿತಾರಂತ ಈಗ ಶಪಥ ಮಾಡಿದಿಲ್ಲ. ಶಪಥ ಮಾಡಿದಿ. ಮುಂದಿನ ಅವತಾರದಾಗ ಸ್ವತಃ ನಿನ್ನ ತಂಗಿ ಹೊಟ್ಟಿಲಿ ಹುಟ್ಟಿ ಬಂದ ನಿನ್ನ ಪ್ರಾಣ ತೆಗೆದು ನಿನ್ನ ಮಗನನ್ನು ಗೆದ್ದು ಹೋಯ್ತಾನೆ. ಇದನ್ನ ನೆನಪು ಹಿಡ್ಕೊಂಡು ಹೌದು. ನರಸಿಂಹ ಹೋಗಿ ಕಲ್ವೆ ನಾರಾಯಣ ಗೌಡ ಹುಟ್ಟಿ ಬಂದ. ಇರ್ಬದ್ರು ಹೋಗಿ ಬೀರಾನ ದೇವರ ತಂಗಿ ಹೊಟ್ಟಿಲಿ ಇಲ್ಲಿ ಗರ್ಭದಾಗ ಮೂಡಿದ. ಹೌದು. ಇವನಿಂದ ನನ್ನ ಹೊಲ ಆಗುವುದ ನನ್ನ ಮಗನ ನೀವು ಗೆದ್ದು ಯಾವನ ಅನ್ನುವಂತ ಅಂಜಿಕೆ ನಾರಾಯಣ ಗೌಡಗಿತ್ತು. ಹಿಂದೆ ಬಲವಾದ ಕಾರಣ ಇದ ನೋಡು ಮಗನ. ಹೆಣ್ಣಾಗಿನ ಕೂದಲ ತಗದಂಗಿರ್ಬೇಕು ವಿಷಯ. ಎಂತ ಹೆಣ್ಮಗಳಿದ್ರು ಸರ್ವ ಡೆಲಿವರಿ ಆಗ್ಬೇಕು. ಹೆಂಗೋ ಕೊಯ್ಯುವಂಗಿಲ್ಲ, ಅಡ್ಡು ಕೊಯ್ಯಂಗಿಲ್ಲ, ಉದ್ದು ಕೊಯ್ಯಂಗಿಲ್ಲ. ಹೆಂಗ ಕೇಳಿ ಒಂದ ಬಡ್ತಿಗೆ ಮಾತು ಹೇಳಿದ್ರೆ ಕೂಸ ಮಾಸ ಕುಡೆ ಕಡೆಗೆ ಬರ್ಬೇಕು. ಹೌದು. ಇದರ ಉತ್ತರ ಹಿಂಗದ, ಬಲವಾದ ಕಾರಣ ಹಿಂಗದ. ಇನ್ನೊಂದು ವಿಷಯವನ್ನ ನಾವು ಮಾತಾಡಿದ್ವಿ. ಏನ್ರಿಪ್ಪ ಅದು? ತಾಯಿ ತಂದೆ ಬಂಧನ ಬಿಡಿಸಲು ಮಗ ಯಾರು ಇದ್ರೆ ಹೇಳುವತ್ತಂದಾಗ ದ್ವಾಪಾರ ಯುಗದಾಗ ಕೃಷ್ಣ ಪರಮಾತ್ಮ 7 ಕೂಸು ಸತ್ತಿದ್ದು 8ನೇ ಗರ್ಭದೊಳಗ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದು ತಾಯಿ ತಂದೆನ ಜೈಲು ಬಿಡಿಸಿ ಹೌದು ಸ್ವಾಗರ ಮಾವ ಕಂಸನ ಸಂಹಾರ ಮಾಡಿ ಅನ್ನತ್ತ ನಾ ಹೇಳಿನಿ. ಹೌದು ಹೌದಾ? ಆ ಟೈಮ್ದೊಳಗ ಅವ್ರು ಹೇಳಿದ್ರು ಏನ್ರಿಪ್ಪ ಇದಕ್ಕೆ ಬಲವಾದ ಕಾರಣ ಬೇರೆ ಅದಪ್ಪ. ನೋಡ್ಪ 8ನೇ ಗರ್ಭದೊಳಗೆ ಇವ್ ಮೂಡಿದ್ದ, ಮಧ್ಯರಾತ್ರಿ ಒಳಗೆ ಹುಟ್ಟಿದ್ದ. ಗೌಲಗಿತ್ತಿ ಕೈಯಾಗಿ ಈ ಕೂಸಿನ ಕೊಟ್ಟಲು. ಗೌಲಗಿತ್ತಿ ಕೂಸಿನ ತಂದ ತನ್ನ ಮಗಲಾಗ ಹಾಕೊಂಡ್ಲು. ಯಾರು ಹೇಳ್ಯಾರು ಮಗನ ವಿಷಯ? ಯಾರು ಹೇಳ್ಯಾರು? ತಾಯಿ ಗರ್ಭದೊಳಗೆ ಸಾಕ್ಷಾತ್ ಶ್ರೀಕೃಷ್ಣ ಹೇಳ್ಯಾನ ದೇವಕಿಗೆ. ಇವತ್ತು ರಾತ್ರಿ ನಾಳಿನ ದಿನ ರಾತ್ರಿ ನಿನ್ನ ಗರ್ಭದಿಂದ ಈ ಧರಣಿಗೆ ನಾ ಬರಾಮದೀನಿ. ನಾಳೆ ರಾತ್ರಿ ಯಶೋಧಿ ಉದರದಿಂದ ಒಂದು ಹೆಣ್ಣು ಕೂಸು ಹುಟ್ಟುದಲ್ಲ. ನನ್ನ ತಂದೆ ವಸುದೇವನ ಕೈಯಾಗಿ ನಾವು ಹುಟ್ಟಿದ ಪೆಟ್ಟಿಗೆ ಬುಟ್ಟಿ ಒಳಗೆ ಹಾಕಿ ನನ್ನ ಒಯ್ದು ಯಶೋಧಿ ಮನೆ ಒಳಗೆ ಬಿಡಬೇಕು. ಯಶೋಧಿ ಮನೆ ಒಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಕೂಸು ತಂದು ನಿನ್ನ ಮಗಲಾಗಿ ಹಾಕೋಬೇಕು. ಹೌದು. ಇದು ನಾನು ನಿಮ್ಮ ಅವು ಹೇಳಿಲ್ಲ, ನಿಮ್ಮ ಅಪ್ಪು ಹೇಳಿಲ್ಲ, ಯಾರು ಹೇಳಿಲ್ಲ. ಹೇಳ ನಾವು ಮಗ ಮಲು ಇವತ್ತು ರಾತ್ರಿ ಕನಸಿನೊಳಗೆ ಹೇಳ್ಯಾನ. ಮರ್ದಿರ ರಾತ್ರಿ 12 ಗಂಟೆಗೆ ರಾತ್ರಿ ಹುಟ್ಟ್ಯಾನ. ಹುಟ್ಟಿದ ಮಾತಿನ ಪ್ರಕಾರ ತಾಯಿ ಗಂಡ ವಸುದೇವ್ ಹೇಳ್ಯಾರ ಬುಟ್ಟಿ ಒಳಗೆ ಕೂಸಿನ ಹಾಕೊಂಡ ದುರಂಕಾರ ಮಳೆ ಹರಿತಿತ್ತು. ದುರಂಗಾರ ಮಳೆ ಹತ್ತಿತ್ತು. ಮಳೆ ಒಳಗೆ ಬುಟ್ಟ್ಯಾಗ ಕೂಸಿನ ಹಾಕೊಂಡ ಯಮುನಾ ನದಿ ದಾಟಿ ಹೊಂಟಿದ್ದ. ನಡಮಟ್ಟ ನೀರಿತ್ತು. ಅರ್ಧ ಹೊಳ್ಯಾಗ ಹೋದಾಗ ಯಮುನಾ ಅಂದ್ಲು, ಇಂಥ ಸಾಕ್ಷಾತ್ ಭಗವಂತ ದೇವಕಿ ಉದರದಿಂದ ಹುಟ್ಟಿ ಬಂದಾನಲ್ರಿ. ಇವನ ಪಾದ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ನಡುಮಠ ಇದ್ದಂತ ನೀರು ಹೊಂಕಲಿಗೆ ಬಂತು. ಹೊಂಕಲಿಗೆ ಬಂದ ನೀರು ಎದಿಗೆ ಬಂತು. ಎದಿಗೆ ಬಂದ ನೀರು ಕುತ್ತಿಗೆ ಬಂತು. ವಸುದೇವ ತಿಳ್ಕೊಂಡ ಮಳೆ ದುರಂದಾರ ಹತ್ಯದ ಹೊಳೆ ಏರಾಕತ್ತು. ಇನ್ನು ಹೆಂಗ ಮಾಡ್ಲಿ ತಿಳ್ಕೊಂಡು ಕುತ್ತಿಗೆ ಬತ್ತ ನೀರ ತಲೆ ಬರೋಬ್ಬರಿ ಬತ್ತು. ಈ ಮೂಗ ಕಣ್ಣ ಮುಚ್ಚಾಕತ್ತು. ನಾ ಸತ್ರ ಸಾಯ್ಲಿತ್ತ. ಇನ್ನು ಬುಟ್ಟಿ ಮ್ಯಾಲ ಹಿಡ್ದ. ಬುಟ್ಟಿ ಮುಂಗೈಯಾಗ ಮ್ಯಾಲ ಹಿಡ್ದ. ಖರೆ ಗಂಗಾದೇವಿ ದಾನ ಆಸೆ ಇತ್ತು. ಪರಮಾತ್ಮನ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕಾಗಿತ್ತು. ಹೌದು. ಹೊಳೆ ದರಾದರ ಏರ್ತು. ಏರಿ ಕೃಷ್ಣ ಪರಮಾತ್ಮನ ಪಾದಿಗೆ ಜಲ ಇಳಿದು ಬಿಟ್ಟು ನನ್ನ ಜನ್ಮ ಪವಿತ್ರ ಆಯ್ತು, ನನ್ನ ಜನ್ಮ ಪಾವನ ಆಯ್ತು ತಿಳ್ಕೊಂಡು ಹೊಲಿಯಿತು. ಹೌದು. ಅದೇ ಕೂಸಿನ ಒಯ್ದು ಯಶೋಧಿ ಮಗ್ಗಲ್ದಾಗ ಹಾಕಿ ಯಶೋಧ ಮಗ್ಗಲದಾಗಿನ ಕೂಸಿನ ತಂದ ದೇವಕಿ ಮಗ್ಗಲದಾಗ ಹಾಕ್ಯಾನ. ಇದಕ್ಕೆಲ್ಲ ಸೂತ್ರಧಾರಿ ಮಕ್ಕಳದಾರ. ಖರೆ ನಿನ್ನ ತಾಯಿ ತಂದೆ ಯಾರು ಇಲ್ಲ. ಈ ಮಾತು ಹೆಂಗದ? ಅದಕ್ಕೆ ಇವತ್ತಿನ ದಿವಸ ತಾಯಿ ಮತ್ತು ಮಗ ವಿಷಯ ನಡೆದದ. ರಾಮಾಯಣ ಕಾಲ ತ್ರೇತಾಯುಗದೊಳಗ ರಾಮದೇವರನ್ನ ವನವಾಸಕ್ಕೆ 14 ವರ್ಷ ಕಳಿಸಿದ ತಾಯಿ ಕೈಯಾಗ. ಹೌದಾ? ಯಾವ ತಾಯಿಯರೇ ಮಕ್ಕಳನ್ನ ಅಡವಿಗೆ ಕಳಿಸುವಂತ ವ್ಯವಹಾರ ಮಾಡ್ಯಾರ? ಇಲ್ಲ. ಕಡ್ಲಿ ಮಟ್ಟಿ ಕಾಶಿಬಾಯಿ ವಿಷಯ ಮಾತಾಡಿದಕ್ಕೆ ಮುಂದಿನ ಪಾಲಕ್ಕೆ ಏನ್ ಮಾತಾಡು. ಹುಟ್ಟಿದ 5 ತಿಂಗಳದಾಗ ಅಂತ ಕೂಸಟ್ಟು ತುಣುಕಾಗಿ ಸಾಯ್ಬೇಕಾದ್ರ ಹಿಂದಿನ ಜನ್ಮದಾಗ ಅದು ಏನ್ ಮಾಡಿತ್ತು ಹೇಳೋ ಕೇಳಿ ನಮ್ಮ ಸೆರೆ ಕೇಳಿದಿಲ್ಲಿ ಮಾತ ಹೇಳಿದಿವಲ್ರಿ. ನಂಗೋಮಯ್ಯಪ್ಪ ನೆನಪು ಕ್ಲಿಯರ್ ಮಾಡ್ಬೇಕಲ್ಲ. ದಿವಸ ಮರಿಬಾರ್ದು. ಹಿಂಗ್ ಕೈ ಕೊಟ್ಕೊಂಡು ಕುಂಡ್ರದಾಕಿತ್ತ. ಹೌದು. ಅದಕ್ಕ ವಿಷಯ ಪುಣ್ಯಾತ್ಮರೇ, ಮಕ್ಕಳು
ಮತ್ತು ತಾಯಿ ತಾಯಿ ಒಂದೇ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಈಗ ಕಲಿಯುಗದೊಳಗ ಕಾಲಮಾನ ಸುಮಾರು ಬಂದಾವ. ಸುಮಾರು ಬಂದಾವ್ರಿ. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರ ಅವ್ರನ್ನ ಒಳ್ಳೆ ಸಂಸ್ಕಾರದೊಳಗೆ ನಾವು ಬೆಳೆಸಿದ್ರ ತಾಯಿ ತಂದೆ ಮಾತ ಮಕ್ಕಳು ಕೇಳ್ತಾರ. ಹೌದಾ? ಇಲ್ಲ ತಂದ್ರ ಕೇಳಲ್ಲ, ಸಾಧ್ಯ ಇಲ್ಲ. ಹೌದು. ಒಂದು ಮಾತು ಹೇಳವ. ಏನ್ರಿಪ್ಪ ಅದು? ತಂದೆ ಮಾತು ಕೇಳಿ ಹಣದ ತಾಯಿ ರುಂಡ ಹೊಡೆದ ಮತ್ತೆ ಹಿಂಗಿಂದ ಅಳ್ಕೊತ ನಿಂತ ಪರಶುರಾಮ. ಇವತ್ತಿನ ವಿಷಯ. ಹೌದಾ? ಅಳ್ಕೊತ ನಿಂತ ಯಾಕೆ ಕಲ್ತೀವಿ ಮಗಳ ಏನ್ ಬೇಡ್ತಿ ಬೇಡಂದಾಗಪ್ಪ ಅವನ ಕೊಡುವಂತ ಅಟ್ಟ ನಿನ್ನ ಮಗ ಶ್ರೇಷ್ಠ ಇದ್ರೆ ಹೊಳೆ ತಾಯಿ ಯಾಕೆ ಬೇಡದ ಅಲ್ಲ. 10 ಗೋವನ್ನು ಎತ್ತು ಎಮ್ಮೆನ ಕಾದ ಮತ್ತೆ ಪಾಂಡವರಿಗೆ ಆಳಾದ ಹರಿಯುತ್ತಾ ನೆತ್ತ ನೋಡನ್ನ ಸರ್ವಜ್ಞ. ಪರಮಾತ್ಮ ಸೂತ್ರಧಾರಿ ಅದ, ನಾನು ನೀನು ಪಾತ್ರಧಾರಿ ಅದೀವಿ. ಹಿಂದಿನ ಪಾಠದಾಗ ಒಂದ ಮಾತಾಡಿನ ಮಕ್ಕಳಿದ್ದ ಎಲ್ಲಾರು ಮನೆ ಲೆಕ್ಕದೊಳಗಿಲ್ಲ. ಯಾವ ತಾಯಿ ತಂದೆಗೆ ಮಕ್ಕಳಾಗುವುದಿಲ್ಲೋ ಅಂತ ತಾಯಿ ತಂದೆಗೆ ಮೋಕ್ಷ ಇಲ್ಲ. ತಾಯಿ ಉದರದಿಂದ ಮಕ್ಕಳು ಹುಟ್ಟಿದಾಗ ಆ ಹೆಣ್ಣು ಮಗದ ತಾಯಿ ಆಗ್ತಾಳ ಹೊರತಾಗಿ ಮಕ್ಕಳು ಹುಟ್ಟಲಾರ್ದ ತಾಯಿ ಆಗಾಕ ಬರುದಿಲ್ಲ. ಮಕ್ಕಳು ಹುಟ್ಟಲಾರ್ದೆ ತಾಯಿ ಆಗಾಕ ಬರುದಿಲ್ಲ. 10-12 ವರ್ಷದಿಂದ ಮಕ್ಕಳಾಗ್ಲಿಲ್ಲ ಅಂದ್ರೆ ಅಂತ ಹೆಣ್ಮಗಳಿಗೆ ಮುತ್ತೋದು ಬಟ್ಟೆ ಕೊಡ್ತಾರೇನ? ಇಲ್ಲ, ಕೊಡಂಗಿಲ್ಲ. ಅಲ್ಲಿ ಕೊಡ್ತಾರ. ಮೂಡಲಿಗೆ ಸಂತೆ ಒಳಗ ಹಿಂದೂ ಎಮ್ಮೆ ತಗೋತಾರ, ಕಬ್ಬದ ಎಮ್ಮೆ ತಗೋತಾರ. ಖರೆ ಬಟ್ಟ ದನ ತಗೋದವ್ರು ಯಾರು? ಕಟಕರ. ತಿಳ್ತಿಲ್ಲ. ಅದಕ್ಕೆ ಇವತ್ತಿನ ದಿವಸ ಉತ್ತರೆ ಹುಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಅಂತ ಹೇಳ್ತಾನ. ಹಿಂಗಂದ್ರೆ ಏನ್ರಿಪ್ಪ ಅದು? ಉತ್ತರಿ ಮಳೆ ಆಗ್ಲಿಲ್ಲ ಅಂತಂದ್ರ ರೈತನ ಜನ್ಮ ವ್ಯರ್ಥ ಆಗ್ತದ. ಹಡದ ತಾಯಿ ಮಕ್ಕಳ ಮೇಲೆ ಮುಳುಗಂದ್ರೆ ಮಕ್ಕಳ ಜೀವನ ಹಾಳಾಗ್ತದ. ಇಂಥ ಉತ್ತಮರ ತಪ್ಪಿ ಮಾತಾಡಕತ್ತದ ಲೋಕದ ಗತಿ ನೆತ್ತ ಅಂತ ಸರ್ವಜ್ಞ ಕವಿ ಹೇಳ್ತಾರ. ಹೌದು. ಇದಕ್ಕ ಪುಣ್ಯಾತ್ಮರೇ ಮತ್ತನಾಗಬಾರ್ದು, ಮಾಣಿಕ್ಯವಾಗಿರ್ಬೇಕು. ಹೌದು. ಇನ್ನು 5 ನುಡಿ ಕ್ಯಾಲಿ ಹಾಡುತ್ತಾ ಇನ್ನ ಮಗನ ವಿಷಯ ಮಾತಾಡದ. ಮುಂದಿನ ಪಾಲಿಕ ತಾಯಿ ವಿಷಯ ಶೆಣೆಕ ಬರಬಾರ್ದು. ಆ ಲೆಕ್ಕಕ್ಕೆ ಓದಿಡೋದ. ಆ ಎಲ್ಲಾ ಲಿಂಗಿನ ವಿಷಯ ಬಹಳ ಚಂದ ನಮ್ಮ ಚಂದ್ರು ಮಾಸ್ತರ್ ಅವ್ರು ಹೇಳಿದ್ರು. ಅದೇ ಎಲ್ಲಾ ಲಿಂಗ ಮಡದಿ ಮಶಾನ ಭೂಮಿ ಒಳಗಿನ ಭಸ್ಮವನ್ನ ಹನಿಗೆ ಧರಿಸಿಕೊಂಡು ಮೇಗೆ ಹಚ್ಚಿಕೊಂಡು ಬಿಳಿ ಅರಿವಿ ಕಾಲುವದ ಕ್ಯಾಮಿ ಅರಿವಿಯನ್ನ ತೊಟ್ಟು ಲಚ್ಚಾಣದ ಸಿದ್ಧಲಿಂಗನಲ್ಲಿ ಉಪದೇಶ ತಗೊಂಡು ಲಚ್ಚಾಣ ಗ್ರಾಮವನ್ನ ಬಿಟ್ಟು ಮುಗಿದು ಕೊಡಕ್ಕೆ ಯಾವ ರೀತಿಯಾಗಿ ಬಂದ 5 ನುಡಿ ಕ್ಯಾಲಿ ಹಾಡುತ್ತಾ ಮಗನ ಪಾಲವನ್ನ ಮಾತಾಡೋದದ. ಸಣ್ಣಂಗ ಚಾಲು ಮಾಡ ಗೋಪಾಲ. ಮುಕ್ತಿಯ ಸ್ಥಾನ ಹೋಗಿ ನೋಡ ಜಾನ ಬೇಡದ ಕೊಡತಾರೋ ಮುಲಿಕಿ ಬೆಳಿದಾರ. ಓ ಎಲ್ಲ ಲಿಂಗ ಶರಣ ತೋರೋ ಚರಣ ಗುರುನಾಥ ತೋರೋ ನಿನ್ನ ಚರಣ